ಸಂಹಾರ. ವೀರಭದ್ರ! ದಕ್ಷ ಪ್ರಜಾಪತಿ ಪಾರ್ವತಿಯ ತಂದೆಯ ಮಾತನ್ನು ಮೀರಿ ಪಾರ್ವತಿ ಶಿವನನ್ನು ವರಿಸಿ ಮದುವೆಯಾಗುತ್ತಾಳೆ. ಇದರಿಂದ ಕೋಪಿತನಾದ ದಕ್ಷ ಬ್ರಹ್ಮ ಸದಾಕಾಲ ಶಿವನನ್ನು ಪಾರ್ವತಿಯನ್ನು ದ್ವೇಷಿಸುತ್ತಾನೆ, ಅವಮಾನಿಸುತ್ತಾನೆ. ಒಂದು ದಿನ ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನು ಎಲ್ಲಾ ಪ್ರಜಾಪತಿಗಳಿಗೆ ಅಧಿಪತಿಯಾಗಿ ನೇಮಿಸುತ್ತಾನೆ. ಅದರ ನಂತರ ಪ್ರಜಾಪತಿ ಯಜ್ಞ ಎಂಬ ಮಹಾಯಜ್ಞ ಪ್ರಾರಂಭಿಸುತ್ತಾನೆ. ಪಾರ್ವತಿಯನ್ನು ಶಿವನನ್ನು ಅವಮಾನಿಸುವ ಉದ್ದೇಶ ಹೊಂದಿ ಅವರನ್ನು ಹೊರತುಪಡಿಸಿ ಎಲ್ಲರನ್ನು ಯಜ್ಞಕ್ಕೆ ಆಹ್ವಾನಿಸುತ್ತಾನೆ. ತಂದೆ ನಡೆಸುವ ಯಜ್ಞಕ್ಕೆ ತಾನೂ ಪಾಲ್ಗೊಳ್ಳಬೇಕೆಂಬ ಮಹದಾಸೆಯಿಂದ ಪಾರ್ವತಿ ಶಿವನಲ್ಲಿ ಬೇಡಿಕೊಳ್ಳುತ್ತಾಳೆ. ಈ ಯಜ್ಞ ಕೇವಲ ತಮ್ಮನ್ನು ಅವಮಾನಿಸುವ ಸಲುವಾಗಿ ಏರ್ಪಡಿಸಲಾಗಿದೆ ಎಂದು ಶಿವನು ಎಷ್ಟೇ ಹೇಳಿದರೂ ಪಾರ್ವತಿ ಒಂದೂ ಮಾತನ್ನು ಕೇಳದೆ ತಂದೆಯ ಮನೆಗೆ ಬರುತ್ತಾಳೆ. ನಾರಾಯಣ. ನಾರದ ಮಹಾಮುನೀಂದ್ರರು ತಾವು ನಮ್ಮ ಯಾಗ ಮಂಟಪಕ್ಕೆ ವಿಳಂಬವಾಗಿ ಆಗಮಿಸುತ್ತಿರುವುದನ್ನು ನೋಡಿದರೆ ಈ ದಕ್ಷನ ಯಾಗಕ್ಕಿಂತಲೂ ಲೋಕ ಸಂಚಾರವೇ ಬಹಳ ಮುಖ್ಯವಾಯಿತೆಂದು ಕಾಣುತ್ತದೆ. ದಕ್ಷ, ನನ್ನ ಆಗಮನದ ವಿಷಯವನ್ನು ನಂತರ ಚರ್ಚಿಸೋಣ. ಮೊದಲು ಈ ನಿನ್ನ ಮಹಾಯಾಗವು ಮಂಗಳಕರವಾಗಿ ನೆರವೇರಬೇಕೆಂಬ ಆಸೆ ನಿನಗಿಲ್ಲವೇ? ಏಕೆ ನಾರದರೆ? ಈಶ್ವರನಿಲ್ಲದೆ ಇಷ್ಟಾರ್ಥ ಸಿದ್ಧಿಸದು, ಅವನಿಲ್ಲದೆ ಭಾಗ್ಯ ದೊರಕದು, ಶಿವನಿಲ್ಲದೆ ಶುಭವಾಗದು ಎಂದು ತಿಳಿಯದೆ ನಿನಗೆ? ಶಿವ? ಯಾವ ಶಿವ? ಅನವರತ ಭಸ್ಮ ಬಳಿದುಕೊಂಡು ಮಸಣದಲ್ಲಿ ಹೊರನಾಡುತ್ತಾ, ಭೂತಗಳೊಂದಿಗೆ ಸರಸವಾಡುತ್ತಾ, ಶರೀರದ ಮೇಲೆ ಸರ್ಪಗಳು ಹರಿದಾಡುತ್ತಾ, ಬುಸುಗುಟ್ಟುತ್ತಿದ್ದರೂ ಭಯವಿಲ್ಲದೆ ಅಲೆಯುತ್ತಾ, ನಿಲ್ಲಲು ನೆಲೆಯಿಲ್ಲದೆ, ಉಡಲು ವಸ್ತ್ರವಿಲ್ಲದೆ, ಹಸಿದರೆ ಅನ್ನವಿಲ್ಲದೆ, ಬ್ರಹ್ಮ ಕಪಾಲ ಹಿಡಿದು ತಿರಿದು ತಿನ್ನುವ ಆ ತಿರುಕ ಶಿವನನ್ನು ಪ್ರಳಯಂಕರ, ಅಭಯಂಕರ, ಶುಭಕರನೆಂದು ಅದಾರು ಹೇಳಿದ್ದು? ನಂದಿ ವಾಹನನನ್ನು ನಿಲ್ಲಿಸಬೇಡ, ರುದ್ರನನ್ನು ದರಿದ್ರನೆನ್ನಬೇಡ, ಕಪರ್ದಿಯನ್ನು ಕಡೆಗಣ್ಣಿನಿಂದ ಕಂಡರೆ ಕ್ಷಯವಾದೀತು ನಿನ್ನ ಪುಣ್ಯ. ದಾಕ್ಷಾಯಿಣಿ, ನಿನ್ನ ತಂದೆಯಾದ ಈ ದಕ್ಷನಿಗೆ ಬುದ್ಧಿ ಹೇಳುವಷ್ಟು ದಿಟ್ಟತನ ಬಂದೇನು? ಪರಮ ಪವಿತ್ರವಾದ ಈ ಯಾಗ ಮಂಟಪಕ್ಕೆ ಆ ತಿರುಕನನ್ನು ಕರೆದು ಅಪವಿತ್ರಗೊಳಿಸುವಷ್ಟು ಮೂರ್ಖನೆಂದುಕೊಂಡೆಯಾ ನನ್ನನ್ನು? ಅಲ್ಪತನದಿಂದ ಶ್ರೇಯಸ್ಸು, ಅಹಂಕಾರದಿಂದ ಆಯಸ್ಸು ಕ್ಷೀಣವಾಗುವುದು ಖಂಡಿತ. ಮೃತ್ಯುಂಜಯನನ್ನು ಕೆಳಗೆ ಮೃತ್ಯುವನ್ನು ಆಹ್ವಾನಿಸಬೇಡ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ವಯೋವೃದ್ಧರು, ಜ್ಞಾನವೃದ್ಧರು, ತಪೋಧನರು, ಮಹಾಮಹಿಮರು ತುಂಬಿರುವ ಈ ಯಾಗ ಮಂಟಪಕ್ಕೆ ನನ್ನ ಆಹ್ವಾನವಿಲ್ಲದೆ ಆಗಮಿಸಿದ್ದು ಅಲ್ಲದೆ ನನ್ನ ಅಭಿಮಾನವನ್ನೇ ಆಕ್ಷೇಪಿಸುವೆಯಾ? ಪ್ರಜಾಪತಿಗಳ ಯಾಗ ಮಂಟಪಕ್ಕೆ ನಾನು ಕಾಲಿಟ್ಟಾಗ ವಿಷ್ಣು ಬ್ರಹ್ಮರೇ ಎದ್ದು ನಿಂತು ನನಗೆ ಗೌರವ ತೋರಿಸಿದರು. ಹೆಣ್ಣು ಕೊಟ್ಟವನು ಕಣ್ಣು ಕೊಟ್ಟಂತೆ ಎಂಬುದನ್ನು ಮರೆತು ಪಶುವಿನಂತೆ ಕುಳಿತಿದ್ದ ಆ ಪಶುಪತಿಯನ್ನು ಸ್ತುತಿಸಬೇಕಾ? ಪರಮೇಶ್ವರನೆಂದು ಪೂಜಿಸಬೇಕಾ? ಕೈಲಾಸಪತಿ ಎಂದು ಕೊಂಡಾಡಬೇಕಾ? ಮಾನಧನನಾದ ಮಾವನಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಕಲಿಸು ಆ ನಿನ್ನ ಮುಕ್ಕಣ್ಣನಿಗೆ. ಹರಿಹರ ಬ್ರಹ್ಮಾದಿಗಳ ಸಾಲಿನಲ್ಲಿ ನಿಲ್ಲಲು ಸ್ಥಾನವಿಲ್ಲದ ನೀನು ಸ್ಥಾನವನ್ನರಿಯಲು ಹೇಗೆ ಸಾಧ್ಯ? ಶಂಕರನ ಅನುಗ್ರಹಕ್ಕಾಗಿ ತಪಸ್ಸು ಮಾಡುವ ತಪಸ್ವಿಗಳಿಗೆ ಗೊತ್ತು ಮಹಾದೇವನ ಮಹಿಮೆ, ಯೋಗಿಗಳಿಗೆ ಗೊತ್ತು ವ್ಯೋಮಕೇಶನ ಮಹತ್ವ, ತ್ರಿಲೋಕಗಳಿಗೂ ಗೊತ್ತು ತ್ರಿಲೋಚನನ ಶಕ್ತಿ. ಅಹಂಕಾರದ ಅಂಧಕಾರದಲ್ಲಿ ಅಜ್ಞಾನಿ ಆಗಿರುವ ಅವಿವೇಕಿಗೇನು ಗೊತ್ತು ಆ ಅಗ್ನಿಲೋಚನನ ಅನುಗ್ರಹದ ಆನಂದ? ಶಿವನಿಲ್ಲದ ಈ ಯಾಗಕ್ಕೆ ಆಗಮಿಸಿದ್ದೇ ನನ್ನ ಅಪರಾಧ. ತಂದೆ ಎಂದು ತಾಳ್ಮೆಯಿಂದ ಶಿವನಿಂದೆಯನ್ನು ಕೇಳಿದ್ದೇ ಮಹಾಪರಾಧ. ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು. ಮಹಾದೇವನ ಮಾತು ಮೀರಿ ಬಂದ ಸತಿಗೆ ಶಿಕ್ಷೆಯಾಗಲೇಬೇಕು. ದೇವ, ಸಹಿಸು ಈ ದಾಕ್ಷಾಯಿಣಿಯನ್ನು, ಸಹಿಸು ದಕ್ಷನು ಕೊಟ್ಟ ಈ ಶರೀರವನ್ನು. ಸುತೆಯು ದಾಕ್ಷಾಯಿಣಿ ದೇವಿಯು ದಗ್ಧಳಾದಳು ಯಜ್ಞ ಕುಂಡದಲ್ಲಿ, ಸುದ್ದಿಸಾರರು ಕ್ರುದ್ಧನಾದ ಶಿವ ಮುದ್ರೆಯುಡೆದು ಸನ್ನದ್ಧನಾದನು. Shut
ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಭಯ ಮಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಭಯ ಮಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಭಯ ಮಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ತಾಂಡವ ಮೂರ್ತಿಯ ನೃತ್ಯ ವಿಲಾಸಕ್ಕೆ ಭೂಮಿಯು ಗಡಗಡ ನಡ ನಡುಗುತ್ತಿದೆ ಕೆಂಡ ದುಂಡೆಗಳ ಕಣ್ಗಳು ಕಾಣಲು ಕಡಲು ಕಡಲುಗಳು ಕಣ್ಣಲ್ಲಿ ಉರುಳಲು ತಾರಾಲೋಕವೇ ಫಳ ಫಳ ನುದುರಲು ಹತ್ತ ಸಾಗರವೇ ಹೊನ ಹೊನ ಕುದಿಯಲು ಜಟಾಪಟಲವನ್ನು ಬಡಿದಪ್ಪಳಿಸಲು ಪಟು ಪಟಲಟನ ರುದ್ರ ಭದ್ರನ ವೀರ ಭದ್ರನುದ್ಭವಿಸಿದನಾಗಲಿ ವೀರಭದ್ರ ಗಡ 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 ಗುಡು 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 ಗಡ 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 ರುಜಿಸ ಭದ್ರ ಗುಡು 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 ಹುಡುಗುವ ರುದ್ರ ಮಡ 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 ಮರುಗ ಭದ್ರ ಗದ ಗದ ಗದಗ ಗಿಸುವ ರುದ್ರ 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 ವೀರಭದ್ರ ವೀರಭದ್ರ ಸತಿಯ ದೇಹವನ್ನು ಕಂಡ ಕಪರ್ತಿಯು ಸೆಳೆದದ ನೆತ್ತಿದ ಹೆಗಲೊಳಗಿರಿಸಿದ ಘೋಷ ಭೀಷಣತೆ ಮೈವೆತ್ತಂತಿರಿ ಒಂದು ಪದಂ ಪಾತಾಳವನುತ್ತವು ಒಂದು ಪದಂ ಬ್ರಹ್ಮಾಂಡವನೆತ್ತಲು ತಾಂಡವನಾಡಿದ ರಾಹ ರುದ್ರನು ಭೀಕರ ಭೈರವನೋಹೋ ಭಕ್ತರನು ದಾಕ್ಷಾಯಿಣಿ ದೇಹದಿಂದ ಹೊರಟ ಆತ್ಮಜ್ಯೋತಿಯು ಹಲವು ಜ್ಯೋತಿಗಳಾಗಿ ಮಾರ್ಪಟ್ಟು ಒಂದು ಜ್ಯೋತಿಯು ಕೋಲಾಪುರದ ಪುಣ್ಯಭೂಮಿಯಲ್ಲಿ ಐಕ್ಯವಾಗಲು ಆ ಪವಿತ್ರವಾದ ಸ್ಥಳದಲ್ಲಿ ಸ್ವಯಂಭುಲಿಂಗವೂ ಉದ್ಭವಿಸಿತು. ಸತಿಯನ್ನು ಅಗಲಿರಲಾರದ ಶಿವನು ಆ ಜ್ಯೋತಿರ್ಲಿಂಗದಲ್ಲಿ ಐಕ್ಯನಾಗಿ ಅರ್ಧನಾರೀಶ್ವರನಾದನು. ಈ ಅವಿನಾಭಾವದ ಸಂಕೇತವಾಗಿ ಆ ಜ್ಯೋತಿರ್ಲಿಂಗದಲ್ಲಿ ಸ್ವರ್ಣರೇಖೆಯೂ ಮೂಡಿತು. ಭಕ್ತಾದಿಗಳ ಗಮನಕ್ಕೆ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳಿ